ಕೋಗಿಲೆಯೂ ಅಸೂಹೆ ಪಡುವಂತಿದ್ದ ಧ್ವನಿ ಇನ್ಮುಂದೆ ಮೌನ. ಮೈಸೂರಿನ ಮಡಿಲಲ್ಲಿ ಮಹಾತಾಯಿಯ ಪ್ರಯಾಣ ಮುಕ್ತಾಯ. ತೋಟದ ಮನೆಯಲ್ಲೇ ಬ್ರಾಹ್ಮಣ ಸಂಪ್ರದಾಯದಂತೆ ಜರುಗಿದ ಅಂತ್ಯ ಸಂಸ್ಕಾರ. 6 ದಶಕಗಳ ಕಾಲ ಗಾನಧ್ವನಿಯಾಗಿದ್ದ ಅಮ್ಮನ ಅನಂತ ಹಾದಿ ಹಿಡಿದಿದ್ದಾರೆ. ಯಾವ ಧ್ವನಿಗೆ ನಮಗೆ ಜೋಗಳ ಹಾಡಿತ್ತೋ ಅದೇ ಧ್ವನಿಗೆ ದೇಶದ ಕಣ್ಣೀರು. ಮೈಕ್ರೋಫೋನ್ ಮುಂದೆ ಎಂದಿಗೂ ನಿಲ್ಲದ ಗಾನ ಶಾರದೆಗೆ ಅಶ್ರು ತರ್ಪಣ. ಡ್ರೈವರ್ ಕಂಡಕ್ಟರ್ಗಳ ಕಳ್ಳಾಟಕ್ಕೆ ಸಾರಿಗೆ ಸಚಿವರ ಸರ್ಪ್ರೈಸ್ ಶಾಕ್. ಚಿಲ್ಲರೆ ಇಲ್ಲ ಅಂತ ಸಚಿವರನ್ನೇ ಬಸ್ನಿಂದ ಕೆಳಗಿಳಿಸಿದ ಕಂಡಕ್ಟರ್. ಬಿಎಂಟಿಸಿ ಚಿಲ್ಲರೆ ಜಗಳದ ಉಡಾಫೆ ಪ್ರವೃತ್ತಿ ಕಣ್ಣಾರೆ ಕಂಡ ಸಚಿವ ಬೈರತಿ ಸುರೇಶ್. ಪಾರ್ಸೆಲ್ ಕೊಡೋ ನೆಪದಲ್ಲಿ ಬಂದು ಬಾತ್ರೂಮ್ ಒಳಗೆ ನುಗ್ಗಿದ ಡೆಲಿವರಿ ಬಾಯ್. ಖಾಸಗಿ ಅಂಗ ತೋರಿಸಿ ವಿಕೃತಿ ಮೆರೆದ ಕಾಮುಕ. ಲೈಂಗಿಕ ದೌರ್ಜನ್ಯ ಸೇರಿ ಹಲವು ಕೇಸ್ಗಳು ದಾಖಲು. ಕೊನೆಗೂ ಕೀಚಕನಿಗೆ ಬಿತ್ತು ಮಾರತಳ್ಳಿ ಪೊಲೀಸರಿಂದ ಕಾನೂನಿನ ಬೇಡಿ. ಕಾಫ್ ಸಿರಪ್ ಸೇರಿ ಹಲವು ಔಷಧಿಗಳ ಖರೀದಿಗೆ ಹೊಸ ರೂಲ್ಸ್. ಇಥೈಲ್ ಆಲ್ಕೋಹಾಲ್ ಇರೋ ಔಷಧಿ ಬೇಕಾ? ತರಲೇಬೇಕು ಡಾಕ್ಟರ್ ಸೈನ್. ಮೆಡಿಕಲ್ ಶಾಪ್ ಮಾಲೀಕರಿಗೆ ಗಡುವು ಕೊಟ್ಟ ಔಷಧ ನಿಯಂತ್ರಣ ಇಲಾಖೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.